ಸೊ ಅದಕ್ಕೆ ನೋಡ್ರಿ, ದುರಾದೃಷ್ಟ. ಕುಮಾರಸ್ವಾಮಿ ದೇವೇಗೌಡರು ಹೊರಗಡೆ ಇದ್ದಾಗ ಮಾತಾಡ್ತಿದ್ರು. ಇವತ್ತು BJP ಜೊತೆ ಕೈ ಜೋಡಿಸಿದ ಮೇಲೆ ರಾಜ್ಯದ ಅನ್ಯಾಯದ ಬಗ್ಗೆ ಮಾತನಾಡೋದು ಬಿಟ್ಟಿದ್ದಾರೆ. ಸೊ ರಾಜ್ಯಕ್ಕೆ ಇವತ್ತೇ ಅಲ್ಲ, 2 3 ಟೈರು 2 ಟೈರ್ ಅಂತಿದ್ರಲ್ಲ, ಅವಾಗಲಿಂದನೂ ಅನ್ಯಾಯ ಆಗ್ತೈತಿ. ಯಾವಾಗ ನಮ್ಮ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಸರ್ಕಾರ ಇತ್ತು, ಅವತ್ತೂ ಸಹ ಈ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗಿದೆ. ಡಬಲ್ ಇಂಜಿನ್ ಇದ್ದಾಗಲೂ ಅನ್ಯಾಯ ಆಗಿದೆ. ಇವತ್ತು ಮಾದಾಯಿ ಕೊಡ್ತೀನಿ ಅಂತ ಹಣ ಕೊಟ್ಟಿಲ್ಲ. ಸೊ ನಮ್ಮ ಬಜೆಟ್ನಲ್ಲಿ ಕಮಿಷನ್ ಇದರಲ್ಲಿ ತೀರ್ಮಾನಕ್ಕೆ 5,000 ಕೋಟಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಕೊಟ್ಟಿಲ್ಲ. ಅಪ್ಪರ್ ಕೃಷ್ಣ ಕೊಡ್ತೀನಿ ಅಂತ ಕೊಟ್ಟಿಲ್ಲ. ನೀವು ಇವೆಲ್ಲಕ್ಕಿಂತ ಭಾಳ ಇಂಪಾರ್ಟೆಂಟು ರೈತರ ಇಶ್ಯೂ. ನಬಾರ್ಡಲ್ಲಿ 0 ಮಾಡಿದ್ರು ಲಾಸ್ಟ್ ಟೈಮು. ಆಮೇಲೆ ಬರಗಾಲಕ್ಕೆ ಅವರು ಒಂದು ಮೀಟಿಂಗೇ ಮಾಡಲಿಲ್ಲ. ಮೀಟಿಂಗ್ ಮಾಡಿ ಒಂದಷ್ಟು ಏನೋ ಶಾಸ್ತ್ರಕಾರ ಕೊಟ್ಟಿದ್ರೆ, ಅಥವಾ ಅದನ್ನು ರಿಜೆಕ್ಟ್ ಮಾಡಿದ್ರು ಪ್ರಪೋಸಲ್ನ, ಅದು ಒಂದು ಕರ್ನಾಟಕ ಪ್ರಪೋಸಲ್ನು ರಿಜೆಕ್ಟ್ ಮಾಡಲಿಲ್ಲ, ಒಂದು ಬಿಡುಗಾಸು ಕೊಡಲಿಲ್ಲ. ಸುಪ್ರೀಂ ಕೋರ್ಟು ಚಾಟಿ ಬೀಸಿ 3,454 ಕೋಟಿ ದುಡ್ಡು ಕೊಡಿಸಿದ್ರು. ಇದಕ್ಕಿಂತ ನಾವು ಎಷ್ಟು ಮಾತಾಡಿದ್ರೆ, ಎಷ್ಟು ವಿಚಾರ ಹೇಳಿದ್ರೂ ಏನು ಪ್ರಯೋಜನ? ಇದನ್ನು ಯಾವತ್ತಾರು ಒಂದು ದಿವಸ ಪಕ್ಷದ ವೇದಿಕೆಯಲ್ಲಿ ಕುಮಾರಸ್ವಾಮಿಯವರು ಅಥವಾ ಅಶೋಕರು, ವಿಜೇಂದ್ರವರು, ಯಡಿಯೂರಪ್ಪನವರು, ದೇವೇಗೌಡರು ಅಲಯನ್ಸ್ ಇದಾರಲ್ಲ, ಯಾಕೆ ನಮ್ಮ ಪಕ್ಷಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಹಿಂದೆ 27 ಜನ MP ಇದ್ರು, ಇವತ್ತು 19 ಜನ ಇದ್ದಾರೆ ಅಂತ ಹೇಳಿ ಮಾತಾಡ್ಬೋದಲ್ಲ. ಏನು ವಿಚಾರ? ಸರ್ ಅವರು ನೋಡಿ, ಇಲ್ಲಿ RSS ಆಗಿ ಉಳಿದಿಲ್ಲ. BJPಯ ಒಂದು ವಿಂಗು, ಅದರಲ್ಲೇನು ನೋ ಡೌಟು. RSS ಆಗಿಯೇ ಉಳಿದಿಲ್ಲ, BJPಯ ಒಂದು ವಿಂಗ್ ಆಗಿ ಉಳಿದಿದೆ. ಸೊ ಅದರಿಂದ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ಈ RSSನ ಕುಮಾರಸ್ವಾಮಿ ಎಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ದು ನೀವೇ ನೋಡಿದರೆ, TVನಲ್ಲಿ ಈಗಲೂ ವಿಜಲ್ಸ್ ಇದೆ. ಸೊ ಈಗ ಅದಾದಮೇಲೆ ಅವ್ರ ಜೊತೆ ಸೇರ್ಕೊಂಡು ಮಂಡ್ಯದಲ್ಲಿ, ಮೈಸೂರಿನಲ್ಲಿ ಅಲ್ಲಿ ಇಲ್ಲಿ ಕೈ ಆಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಮಾಡ್ಕೊಂಡು ಏನಾಗುತ್ತೆ, ಇವತ್ತು ಯಾವುದೇ ಧರ್ಮದ ವಿಚಾರ ಬಂದಾಗ ನಾವು ಯಾರೂ ವಿರೋಧ ಮಾಡಿಲ್ಲ, ಆದರೆ ಅದನ್ನು ರಾಜಕೀಯವಾಗಿ ಉಪಯೋಗಿಸ್ಕೋಬೇಡಿ. ಮತ್ತು ಯಾವುದನ್ನು ಸೊ ಕಮ್ಯುನಲ್ ಇಶ್ಯೂಗೆ ತರಬೇಡಿ. ನಾವು ಹೇಳ್ತಕ್ಕಂಥದ್ದು ಯಾವುದೇ ಇಶ್ಯೂ ಆಗಲಿ, ಸೊ ಅದನ್ನು ಧಾರ್ಮಿಕವಾಗಾರ ನಡೆಸಿ, ಅಥವಾ ನೀವು ಯಾವುದೇ ವೈಯಕ್ತಿಕವಾಗಿ ಹಿತಾಸಕ್ತಿಯಿಂದಾರು ಮಾಡಿ. ಆದರೆ ಈ ಥರ ಒಂದು ಕಮ್ಯುನಲ್ ಇಶ್ಯೂ ಮತ್ತು ಪೊಲಿಟಿಕಲೈಸ್ ಮಾಡದೇ ಇದ್ದರೆ ಸೊ ಅದು ಒಂದು ಹೆಲ್ತಿ ಆಗಿರುತ್ತೆ ಅಂತ ಅದನ್ನು ಮಾಡ್ತಾ ಇಲ್ಲ. ಸೊ ಬಟ್ ಅದ್ರ ನನ್ನ ಅನಿಸಿಕೆ, ಹಳೆ ಮೈಸೂರಿನಲ್ಲಿ ಅವ್ರಿಗೀಗ್ಲೂ BJPಗೆ JDS ಒಂದು ಸ್ವಲ್ಪ ಶಕ್ತಿ ವಿನಃ ಸೊ ಸಂಘಟನೆ ಏನು ಅದರಿಂದ ಫಲಪ್ರದ ಆಗ್ತಾ ಇಲ್ಲ. JDS ಇದೆ, ಇಲ್ಲ ಅಂತ ಹೇಳಲ್ಲ. ಅವರು ಸಿದ್ದರಾಮಯ್ಯನವರು ಒಂದು ಸಲ ಹೇಳಿದಾಗೆ 58-59 2004ರಲ್ಲಿ ಗೆದ್ದಿತ್ತು. ಅದಾದಮೇಲೆ 40 ಕ್ರಾಸ್ ಮಾಡೋಕ್ಕಾಗಿಲ್ಲ. ದಿನೇ ಅಪ್ ಆ್ಯಂಡ್ ಡೌನ್ ಇದೆ. ಸೊ ಅವರೇ 2-3 ಬಾರಿ ಚುನಾವಣೆಯಲ್ಲಿ ಹೇಳಿದ್ದಾರೆ. ನಾನು ಈಗ ಯಾಕೆ ಕರುಣಾನಿಧಿ ಮಗ ಒಂದು ಗೌರ್ಮೆಂಟು ಫುಲ್ ಪ್ಲೇಟ್ ಗೌರ್ಮೆಂಟ್ ತೊಗೊಳಕ್ಕಾಗತ್ತೆ? ಸೊ ರಾಜಶೇಖರ ರೆಡ್ಡಿ ಮಗ ಫುಲ್ ಗೌರ್ಮೆಂಟ್ ತೊಗೊಳಕ್ಕಾಗತ್ತೆ? ದೇವೇಗೌಡರು ಅವ್ರಿಗಿಂತ ಎತ್ತರಕ್ಕೆ ಹೋದವರಲ್ಲಪ್ಪ, ಪ್ರಧಾನಿ ಆದವರಲ್ಲಪ್ಪ. ಕುಮಾರಸ್ವಾಮಿ ದೇಶ ಎಲ್ಲ ನನ್ನ ಕೈಲೇ ಇದೆ, ರಾಜ್ಯ ಎಲ್ಲ ನನ್ನ ಕೈಲೇ ಇದೆ ಅಂತ ಮಾತಾಡ್ತಾರಲ್ಲಪ್ಪ. ಯಾಕಪ್ಪ 50 ಕ್ರಾಸ್ ಮಾಡೋಕ್ಕಾಗಿಲ್ಲ? ಅಖಂಡ ಕರ್ನಾಟಕದ ವ್ಯಾಪ್ತಿಗೆ ಯಾಕೆ ಹೋಗೋಕ್ಕಾಗಿಲ್ಲ? ಸುಮ್ಮನೆ ಅವ್ರನ್ನ ಟೀಕೆ ಮಾಡ್ತಾರೆ, ಮಾಡಲಿ. ಸೊ ಅವರು ಮಾತಾಡೋದನ್ನ ಕಾರಣಾಂತರದಿಂದ ಭಾಳಷ್ಟು ಜನ ಅಕ್ಸೆಪ್ಟ್ ಮಾಡ್ತಾರೆ. ಮಾಧ್ಯಮದವರು ಒಂದು ರೀತಿ ಸಾಫ್ಟು, ಒಂದ್ಸಲ ಮೊನ್ನೆ ಹೇಳಿದ್ರು ಯಾವುದೋ ಏನೋ ಕಾರಣಕ್ಕೆ ನಾವು ಒಂದು ಸ್ವಲ್ಪ ಸಾಫ್ಟಾಗಿರ್ತೀವಿ ಸರ್ ಅಂತ. ಆಯ್ತು, ತಪ್ಪೇನು ಹೇಳಿದ್ರು, ಯಾಕೆ ಸಾಫ್ಟಾಗಿರ್ತೀವಿ ಅಂತಲೂ ಹೇಳಿದ್ರು ಮಾಧ್ಯಮದಲ್ಲಿ. ಅದನ್ನೆಲ್ಲ ನಾವು ಯಾಕೆ, ನಿಮಗೂ ಸ್ವತಂತ್ರ ಇದೆ ಅಲ್ವಾ, ಅದರಿಂದ ನಿಮ್ಮನ್ನು ನಾವು ಹೆಂಗೆ ಪ್ರಶ್ನೆ ಮಾಡೋದು. ಥ್ಯಾಂಕ್ ಯು ಸರ್.
ಕೇಳಿದ್ವಿ ಸರ್, RSS ಬಗ್ಗೆ ಹಿಂಗ್ ಮಾತಾಡಿದ್ರಿ, ಅಂಕಣ ಬರ್ದಿದ್ರಿ, ಈಗ ಯಾಕೆ ಅಂತ ಕೇಳಿದ್ದಕ್ಕೆ ಈಗ ಅದೆಲ್ಲ ಯಾಕೆ ಈಗ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ನಾನು. ಅಭಿವೃದ್ಧಿ ಬಗ್ಗೆ ಮಾತಾಡೋದ್ರೆ ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಮಾತಾಡ್ತೀರಾ? ಅಭಿವೃದ್ಧಿನೇ ಮಾತಾಡಿ ಅನ್ಬೇಕಾಗ್ಬಿಟ್ಟು. ಏನು ನಿಮ್ಮ ಕಾಂಟ್ರಿಬ್ಯೂಷನ್ MP ಆಗಿ ಮಂತ್ರಿ ಆಗಿ ಕೇಂದ್ರದಲ್ಲಿ ಈಗ ನಂಬರ್ 1 ಸ್ಥಾನದಲ್ಲಿದ್ದೀರಾ, 5ನೇ 6ನೇ ಸ್ಥಾನದಲ್ಲಿ ಕ್ಯಾಬಿನೆಟಲ್ಲಿ. ಈಗ ಇವರು ಮೋದಿ ಬಿಟ್ಟರೆ ಇವರು 9ನೇವರೋ 10ನೇವರೋ? ಹಾಂ, ಏನು ನಿಮ್ಮದು ಕಾಂಟ್ರಿಬ್ಯೂಷನ್ ಹೇಳಿ 1 ವರ್ಷ ಹೇಳಿ ಅಂತ ಕೇಳ್ಬೇಕಾಯ್ತು. ಹೌದಾ? ಆಯ್ತು, ಕಂಪ್ನಿ ತರಲ್ಲ, ಸಲಹೆ ಕೊಡಕ್ಕೆ ಹೋಗೋರಲ್ಲ. ಆಯ್ತು, ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಏನನ್ನ ಇವರು ಪ್ರಿಯಾರಿಟಿ ಕೊಟ್ಟಿದ್ರು? ರೈತರ ಬಗೆಹರಿಸಿದ ಸಮಸ್ಯೆ ಬಗೆಹರಿಸಿದಾರ, ನೀರಾವರಿ ಇಲಾಖೆ ಕೊಟ್ಟಿದಾರ, ಬೆಂಗಳೂರು ಮೆಟ್ರೋಗೆ 50 ಇದ್ದದನ್ನ ಬರೀ 13%, 87% ನಾವು ಕಟ್ಟಿದೀವಲ್ಲ, ಅದಕ್ಕೆ ಏನಾದ್ರು ಬಂದಿದ್ದಾರಾ? ಇವತ್ತು ಇದು ಜಲ್ದಿ ಮಿಷನ್ನು ಜಲ್ದಾರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆಯಲ್ಲ, ಅದಕ್ಕೆ ಕೊಡ್ತಾ ಇದ್ದಾರಾ? ನರೇಗಾ ಸಮಸ್ಯೆ ಆಗ್ತಾ ಇದೆಯಲ್ಲ, ಅದಕ್ಕೆ ಕೊಡ್ತಾ ಇದ್ದಾರೆ. ಯಾವ ಇಶ್ಯೂ ಬಗ್ಗೆ ತಗೋತಾವ್ರೆ?